ಧನು, ಸ್ಪಿರಿಚುಲಿಟಿ ಬಗ್ಗೆ ಪವರ್ಫುಲ್ ಇದ್ರೂ ನಾವು ನಮ್ಗೆ ಯಾಕೆ ಇಷ್ಟು ಲೇಟಾಗಿ ಗೊತ್ತಾಗ್ತಿದೆ ಮತ್ತು ಕೆಲವ್ರಿಗೆ ಗೊತ್ತೇ ಆಗಲ್ಲ, ಏನು ರೀಸನ್ನು? ಇದು ಆ್ಯಕ್ಚುಲಿ ಏನಂದರೆ ಸ್ಪಿರಿಚುವಾಲಿಟಿ ತುಂಬ ಪವರ್ಫುಲ್ ಅಂತ ನಮಗೆ ಯಾವಾಗ ಗೊತ್ತಾಯಿತು? ಇತ್ತೀಚೆಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ಈ ಮೆಡಿಸನ್ ಏನು ವರ್ಕ್ ಆಗ್ತಿಲ್ಲ ಅಂತ ನಮಗೆ ಗೊತ್ತಾಗಿದ್ದೆ ನಮ್ಮ ಸ್ಪಿರಿಚುವಾಲಿಟಿ ಪವರ್ ಗೊತ್ತಾದ್ಮೇಲೆ. ಇನ್ನೊಂದು, ಈ ಪವರ್ ಅನ್ನೋದಕ್ಕಿಂತ ಇಟ್ ಇಸ್ ಅನ್ ಎನರ್ಜಿ. ಎನರ್ಜಿ ಅಂದರೆ ಒಂದು ಶಕ್ತಿ ಅಂತ ಆಗುತ್ತೆ. ಆ್ಯಕ್ಚುಲಿ ಸ್ಪಿರಿಚುವಾಲಿಟಿದು ಶಕ್ತಿ ಅಲ್ಲ, ಇದೊಂದು ಚೈತನ್ಯ. ಪವರ್ ಅಂದರೆ ನಾನು ನಿಮ್ಮನ್ನು ಬೇಕಾದರೆ ಹಾಳು ಮಾಡ್ಬೋದು ನನ್ನ ಪವರಿಂದ, ನಿಮ್ಮನ್ನು ಉದ್ಧಾರನೂ ಮಾಡ್ಬೋದು. ಶಕ್ತಿ ಬಂದು ಹೊಡೆದು ಬಿಟ್ರೆ ಪವರ್ಫುಲ್ಲಾಗಿ ಒಬ್ಬನ ಸಾಯಿಸ್ಲೂಬಹುದು, ಬದುಕಿಸ್ಲೂಬಹುದು ಪವರ್ಫುಲ್ ಆಗಿದ್ರೆ ಅವ್ರನ್ನ. ಆದರೆ ಇದು ಒಂದು ಚೈತನ್ಯ ಎನರ್ಜಿ ಆಗಿರೋದ್ರಿಂದ ಇದು ಯಾವತ್ತೂ ಒಳ್ಳೆಯದೇ ಮಾಡೋಕ್ಕಾಗೋದು. ಆದರೆ ವೈಟ್ ಎನರ್ಜಿ, ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ವ, ಅದೂ ಒಂದು ಎನರ್ಜಿನೇ, ಬಟ್ ಅವರು ಕೆಟ್ಟದಾಗಿ ಯೂಸ್ ಮಾಡ್ತಾರೆ. ಈಗ ಒಂದು ನಾವು ಚಾಕು ಏನಾದರೂ ನಿಮ್ಮ ಕೈಲಿ ಕೊಟ್ಟರೆ, ಬೆಂಕಿ ಕೊಟ್ಟರೆ, ಬೇಕಾದರೆ ನೀವು ಅದರಿಂದ ಒಲೆ ಹತ್ತಿಸ್ಕೊಂಡು ಅಡುಗೆ ಮಾಡಿ ತಿನ್ಬೋದು. ಇಲ್ಲ ಅಂದರೆ ಬೇರೆಯವ್ರ ಮನೆ ಕೂಡ ಹಚ್ಬಿಡ್ಬೋದು, ಇಲ್ಲ ನಾವೇ ಹಚ್ಕೊಳ್ಬೋದು. ಸೊ ನಾವು ಕೇರ್ಫುಲ್ಲಾಗಿ ಅದನ್ನು ಒಳ್ಳೇದಕ್ಕೆ ಬಳಸಿದಾಗ ದೇವ್ರು ನಮ್ಮ ಜೊತೆ ಇರ್ತಾರೆ. ಆ ಸ್ಪಿರಿಚುವಾಲಿಟಿ ಪವರ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಮತ್ತು ಇದು ಯಾಕೆ ನಮ್ಗೆ ಇಷ್ಟು ದಿನ ಗೊತ್ತಿರಲಿಲ್ಲ ಅಂದರೆ, ನಮ್ಮ ಅಕಾಡೆಮಿಕಲ್ಲಿ ನಾವು ನಮ್ಮ ಕಾಲ ಮೇಲೆ ನಾವೇ ಕಲ್ಲೆತ್ಕೊಳ್ತಾ ಇದ್ದೀವಿ. ಯಾಕಂದರೆ ನಮ್ಮ ಮಕ್ಕಳನ್ನ ಕಲಿಸ್ತಾ ಇರೋದು, ಏನು ಕಲಿಸ್ತಾ ಇದ್ದೀವಿ ಅಂದರೆ, ನಾವು ಮುಟ್ಟಿ ನೋಡಿದ್ರೆ ಅದು ನಿಜ, ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ನಿಜ, ಮತ್ತೆ ನಾವು ಕೇಳಿಸ್ಕೊಂಡ್ರೆ ನಿಜ, ಅದು ಪ್ರೂಫ್ ಇರಬೇಕು. ಆಯಿತು, ಹೊಟ್ಟೆ ಹಶ್ವಿಗೆ ಯಾರು ಪ್ರೂಫ್ ಕೊಡ್ತಿದ್ದಾರೆ ಅಲ್ವಾ? ನಮ್ಮ ಸ್ಪಿರಿಚುವಾಲಿಟಿ, ನಮ್ಮ ಏನ್ಷಿಯಂಟ್ ಸೈನ್ಸ್ ಹೇಗಂದರೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡದೆ ಯಾರಿಗೂ ಬಿಯಾಂಡ್ ದ ಲಿಮಿಟ್ಸ್, ನಮ್ಮ ಮನುಷ್ಯನಿಗಿರೋ ಪಂಚೇಂದ್ರಿಯಗಳಲ್ಲಿ 5 ಸೆನ್ಸ್ಗಿಂತ ಬಿಯಾಂಡ್ 6th ಸೆನ್ಸ್ ಯಾರು ವರ್ಕ್ ಆಗುತ್ತೋ ಅವ್ರಿಗೆ ಮಾತ್ರ ಅದಕ್ಕೆ ರೀಚ್ ಆಗೋಕ್ಕಾಗೋದು ಅಲ್ವಾ? ಹಾಗೆ ಇದ್ರ ಪವರ್, ಇದ್ರ ಎನರ್ಜಿ ತಿಳ್ಕೊಬೇಕಂದ್ರೆ ನಾವು ಸೆನ್ಸಿಬಲ್ ಆಗಬೇಕು ಫಸ್ಟು. ಪಾಪ ನಾವು ಮಕ್ಳಿಗೆ ಇದನ್ನೇ ಹೇಳ್ಕೊಟ್ಟು ಅದನ್ನು ನಮ್ಮ ಹಿಸ್ಟ್ರಿನೆಲ್ಲ ಅವ್ರು ಏನು ಮಾಡಿದ್ರು, ಮೈಥಾಲಜಿ ಅಂತ ಮಾಡಿದ್ರು. ಮಿತ್ ಅಂತ ಯಾಕೆ ಮಾಡಿದ್ರು ಅಂದರೆ, ದೇ ಕೆನಾಟ್ ಎಕ್ಸ್ಪೀರಿಯನ್ಸ್. ಇದು ನಮ್ಮ ಏನ್ಷಂಟ್, ನಮ್ಮ ಹಿರಿಯರ್ದು, ನಮ್ಮ ಪರಂಪರೆಯಾಗಿ ಬಂದಿರೋದು, ನಮಗದು ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಪಾಪ ಅವ್ರಿಗೇನು ಗೊತ್ತಾಗತ್ತಲ್ವಾ? ವೆಸ್ಟರ್ನ್ ಕಲ್ಚರ್ದು ಎಲ್ಲ ನಮಗೆ ಇನ್ಫ್ಲುಯೆನ್ಸಸ್ ಜಾಸ್ತಿ ಆಗಿಬಿಟ್ಟು ವಿ ಫೀಲ್ ಅವ್ರು ತುಂಬ ಎಕ್ಸಾಸರೇಟ್ ಮಾಡೋದು ಜಾಸ್ತಿ. ಆದರೆ ಸ್ಪಿರಿಚುವಾಲಿಟಿಲಿ ಅದು ಚಾನ್ಸೇ ಇಲ್ಲ. ನಿನಗೆ ಬೇಕಾದರೆ ಅದು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಹೊರತು ನಾವಲ್ಲಿ ಹೋಗೋಕ್ಕಾಗಲ್ಲ. ಮತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಇವಾಗ ಏನೋ ಸೋನಿ ಟಿ ವಿ ಅಥವಾ ಯಾವುದೇ ಒಂದು ಟಿ ವಿ ತೊಗೊಂಡ್ರು ಅದರಲ್ಲಿ ಹೇಳ್ತಾರೆ, ನೀವು ನೋಡಿದ್ರೆ ಇಲ್ಲೇ ಹತ್ರ ಕಾಣಂಗೆ ಬಂದ್ಬಿಡ್ತಾರೆ, ಅವರೇ ಹತ್ರ ಬಂದ್ಬಿಡ್ತಾರೆ. ಅದು ಸಾಧ್ಯ ಇದೆಯಾ? ಟಿ ವಿನಲ್ಲೇ ಇರ್ತಾರೆ ಅವರು, ಬಟ್ ತೋರಿಸುವಾಗ ಯಾವಾಗ ತೋರಿಸ್ತಾರಂದರೆ ಅವರೇ ಹತ್ರ ಬಂದುಬಿಟ್ರು, ಹೋಗ್ಬಿಟ್ಟು ತೊಗೊಂಡ್ಬಿಟ್ರೆ ವಾವ್ ಅಷ್ಟು ಕ್ಲಾರಿಟಿ. ವಾಟ್ ಈಸ್ ದ ಯೂಸ್ ಅಲ್ವಾ? ನೀವೇ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ, ಅದನ್ನು ನಾವು ನಂಬ್ತೀವಿ. ಆದರೆ ಸ್ಪಿರಿಚುವಾಲಿಟಿನ ನಾವು ನಂಬೋಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ವಿ ಕಾಂಟ್ ರೀಚ್ ದೇರ್ ಈಸಿಲಿ. ಈಗ ಯಾರಾದರೂ ಒಬ್ಬರು ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿನ ಮೀಟ್ ಆಗಬೇಕಂದ್ರೆ ನೀವು ಹೋಗ್ಬಿಟ್ಟು ಡೈರೆಕ್ಟಾಗಿ ಆಗ್ಬಿಡುತ್ತಾ? ಅಲ್ವಾ? ಅದಕ್ಕೆ ಎಷ್ಟು ಪ್ರೋಟೋಕಾಲ್ಸ್ ಇರುತ್ತೆ, ಎಷ್ಟು ನೀವು ಟ್ರೈ ಮಾಡಬೇಕು, ಎಷ್ಟು ದಿನ ವೆಯ್ಟ್ ಮಾಡಬೇಕು. ನಿಮ್ಗೆ ಆ ಎಲಿಜಿಬಿಲಿಟಿ ತೊಗೊಂಡ್ರೆ ಮಾತ್ರ ವಿ ಕ್ಯಾನ್ ಮೀಟ್ ಹಿಮ್ ಅಲ್ವಾ? ಅದೇ ಥರ ಸ್ಪಿರಿಚುವಾಲಿಟಿ ಎಲ್ಲರ ಕೈಗೂ ಸಿಗೋದಲ್ಲ. ನಾವು ಇವಾಲ್ವ್ ಆಗಬೇಕು, ನಾವು ಎನ್ಹಾನ್ಸ್ ಆಗಬೇಕು. ನಮ್ಮ ಎಲಿಜಿಬಿಲಿಟಿನ ಯಾವಾಗ ಎನ್ಹಾನ್ಸ್ ಮಾಡ್ಕೊಳ್ತೀವೋ ವಿ ಕ್ಯಾನ್ ರೀಚ್ ದೇರ್ ಅಲ್ವಾ? ಸೊ ಇದ್ರ ಬಗ್ಗೆ ಒಂದ್ಸರ್ತಿ ಗಮನ ಕೊಡಿ. ನಾವು ಯಾವ ಎಲಿಜಿಬಿಲಿಟಿ ಸ್ಟೇಜಲ್ಲಿದ್ದೀವಿ, ಎಷ್ಟು ಎನ್ಹಾನ್ಸ್ ಆಗಿದ್ದೀವಿ ಅಂತ ಒಂದಿನ ಸೆಲ್ಫಿ ತಗೊಂಡು ನೋಡಿ. ಥ್ಯಾಂಕ್ ಯು ಆಲ್.